ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಫುಡಿ ಮಾಂಗ್. ಇವತ್ತಿನ ಮಾಂಗ್ ಕ್ಲಾಕ್ಸ್ 200 ರೂಪೀಸ್ ಸ್ಕೂಟರಲ್ಲಿ ನಾವು ಕಾರ್ಪೊರೇಟ್ ಅಡ್ಡ ಆದಂಥ ವೈಟ್ ಫೀಲ್ಡ್ ಕಡೆ ಹೊರಟಿದ್ದೀವಿ. ಸೊ ವೈಟ್ ಫೀಲ್ಡು ಸುತ್ತಮುತ್ತ 200 ರೂಪಾಯಲ್ಲಿ ಎಲ್ಲೆಲ್ಲಿ ಏನೇನು ತಿನ್ಬೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ರೆಗ್ಯುಲರ್ 200 ರೂಪೀಸ್ ATM ವಿಡ್ರಾ ಮಾಡ್ಕೊಳ್ಳೋಣ ಬನ್ನಿ. ಹಾಂ, 200 ರೂಪೀಸ್ ವಿಡ್ರಾ ಮಾಡಾಯಿತು. ಸೊ ಈ 200 ರೂಪೀಸಲ್ಲಿ ವೈಟ್ ಫೀಲ್ಡ್ ಸುತ್ತಮುತ್ತ ಏನೇನು ತಿನ್ಬೋದು ಅಂತ ನೋಡೋಣ. ಈಗ ಜರ್ನಿ ಶುರು ಹಚ್ಕೊಳ್ಳೋಣ ಬನ್ನಿ. ಇವತ್ತಿನ ಫಸ್ಟ್ ಪಿಟ್ ಸ್ಟಾಪ್ ಆಗಿ ನಾವು 80 ವರ್ಷ ಇತಿಹಾಸ ಇರುವಂಥ ವರ್ತೂರಲ್ಲಿ ಒಂದು ಹೋಟ್ಲಿಗೆ ಬಂದಿದ್ದೀವಿ. ಈ ಹೋಟೆಲ್ ಸಿಗುವಂಥ ಮಸಾಲೆ ದೋಸೆ ಅಂತೂ ಸಿಕ್ಕಾಪಟ್ಟೆ ಫೇಮಸ್ ಇದೆ. ಅದು ಯಾವ ಜಾಗ ಏನು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ. ಶ್ರೀ ಗುರು ನರಸಿಂಹ ಹೋಟೆಲ್. ಈ ಹೋಟೆಲ್ನ ಲೋಕಲೈಟ್ಸು ಪ್ರೀತಿಯಿಂದ ಅಮ್ಮಣ್ಣಿ ಹೋಟೆಲ್ ಅಂತ ಕರೀತಾರೆ. ಸುಮಾರು 80 ವರ್ಷ ಇತಿಹಾಸ ಇದೆ. ಆ್ಯಂಡ್ ಈ ಹೋಟೆಲ್ ಒಳಗಡೆ ನಾವು ಹೋಗ್ತಿದ್ದಂಗೆ ಸಿಕ್ಕಾಪಟ್ಟೆ ನಾಸ್ಟಾಲಜಿಕ್ ಫೀಲ್ ಅಂತೂ ಗ್ಯಾರಂಟಿ. ಅದಷ್ಟೇ ಅಲ್ಲದೆ ಈ ಒಂದು ಪರ್ಟಿಕ್ಯುಲರ್ ವರ್ತೂರ್ ಏರಿಯಾಗೆ ಈ ಜಾಗನೇ ಫಸ್ಟು ವೆಜ್ ಹೋಟ್ಲಾಗಿ ಮೂಡಿಬಂದಿದೆ. ನಾವು ಇವ್ರ ಹತ್ರ ಆರ್ಡರ್ ಮಾಡಿದ್ದು ಒಂದು ಬೆಣ್ಣೆ ಮಸಾಲೆ ದೋಸೆ. ತುಪ್ಪನ ಎದೇಚೆಯಿಂದ ಹಾಕಿ ನೀಟಾಗಿ 2 ಸೈಡ್ ರೋಸ್ಟ್ ಮಾಡಿ ಕೊಡ್ತಾರೆ. ಇಲ್ಲಿನ ಮಸಾಲೆ ದೋಸೆ ಬಿಟ್ಟು ಇನ್ಯಾವ್ದಾದಪ್ಪ ಮಸ್ಟ್ ಟ್ರೈ ಡಿಶಸ್ ಅಂದ್ರೆ ಮದ್ದೂರ್ ವಡೆ, ಖಾರ ಬಾತು, ಬಿಸಿಬೇಳೆ ಬಾತು ಹಾಗೂ ಇವರ ಪುಳಿಯೋಗರೆ. ಅಂಡ್ ಅಡಿಷನಲಿ ಇವ್ರದೇ ಆದಂತ ಇನ್ ಹೌಸ್ ಕಾಫಿ ಪುಡಿ ರೆಡಿ ಮಾಡಿ ಅಲ್ಲಿ ಸೆಲ್ ಮಾಡ್ತಾರೆ. ನಾವು ಅಲ್ಲಿ ಹತ್ರ ಹೋಗಂಗೆನೆ ಆರಾಮ ಅಂತೂ ಸಿಕ್ಕಾಬಡೆ ಚೆನ್ನಾಗಿತ್ತು. ಅಂಡ್ ಫಿಲ್ಟರ್ ಕಾಫಿ ಅಂತೂ ಇಲ್ಲಿ ಮಿಸ್ ಮಾಡಂಗೆ ಇಲ್ಲ. ದೋಸೆ ಮೇಲ್ಗಡೆ ರೆಡ್ ಚಟ್ನಿನ ಸ್ಪ್ರೆಡ್ ಮಾಡಿ ಸೆಮಿ ಸಾಲಿಡ್ ಟೆಕ್ಸ್ಚರ್ ಅಲ್ಲಿ ಇರುವಂತ ಆಲೂಗಡ್ಡೆ ಪಲ್ಯನ ಅದ್ರ ಮೇಲ್ಗಡೆ ಇಡ್ತಾರೆ. ಇನ್ನ ಇವರ ಟೈಮಿಂಗ್ಸ್ ವಿಚಾರಕ್ಕೆ ಬಂದ್ರೆ ಬೆಳಗ್ಗೆ 7:30-8 ಗಂಟೆಯಿಂದ ಶುರು ಮಾಡಿ ರಾತ್ರಿ 7:30-8 ಗಂಟೆ ತನಕ ಈ ದೋಸೆ ಅವೈಲೇಬಲ್ ಇರುತ್ತೆ. ಬಟ್ ಟ್ಯೂಸ್ಡೇಸ್ ಮಾತ್ರ ಮಧ್ಯಾಹ್ನ 1 ಗಂಟೆಗೆ ಲಾಸ್ಟ್. ಒಂದು ಚಟ್ನಿ ಮತ್ತೆ ಸಾಂಬಾರ್ ಜೊತೆ ದೋಸೆನ ಸರ್ವ್ ಮಾಡ್ತಾರೆ. ಅಂಡ್ ಮೇಲ್ಗಡೆ ಒಂದು ಸ್ಪೂನ್ ಆಫ್ ಬಟರ್ನ ಇಟ್ಕೊಡ್ತಾರೆ. ನೋಡೋದಿಕ್ಕಂತೂ ದೋಸೆ ಅದ್ಭುತವಾಗಿತ್ತು. ಅಂಡ್ ನೀವು ಈ ಹೋಟೆಲ್ ವಿಸಿಟ್ ಮಾಡಿದಾಗ ಈ ಹೋಟೆಲ್ ನ ಮಾಲೀಕರಾದಂತ ಕೃಷ್ಣವೇಣಿ ಅವರ ಹತ್ರ ಒಂದು 2 ನಿಮಿಷ ಮಾತಾಡಿ ತುಂಬಾನೇ ಖುಷಿ ಆಗ್ತೀರಾ. ಒಂದು ಪ್ಲೇಟ್ ಬೆಣ್ಣೆ ಮಸಾಲೆ ತಗೊಂಡಿದ್ದೀವಿ. ಇದರ ಬೆಲೆ ನೋಡಿದ್ರೆ 60 ರೂಪಾಯಿ. ಬೆಣ್ಣೆ ಹಾಕದೆ ಬರೀ ತುಪ್ಪ ಹಾಕಿ ರೋಸ್ಟ್ ಮಾಡಿದ್ರೆ 50 ರೂಪಾಯಿ. ಎಕ್ಸ್ಟ್ರಾ 10 ರೂಪಾಯಿ ಕೊಟ್ಟರೆ ಮೇಲ್ಗಡೆ ಬೆಣ್ಣೆ ಹಾಕೊಡ್ತಾರೆ. ಒಂದು ಸ್ಪೂನ್ ಫುಲ್ ಆಫ್ ಬೆಣ್ಣೆ ಹಾಕಿರ್ತಾರೆ. ನೋಡೋದಕ್ಕಂತೂ ದೋಸೆ ಬಹಳ ಚೆನ್ನಾಗಿ ಕಾಣಿಸ್ತಿದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಹೇಳ್ತೀನಿ. ಮೊದಲಿಗೆ ಕೊಟ್ಟಿರ್ತಕ್ಕಂಥ ಸ್ಪೂನ್ ಫುಲ್ ಆಫ್ ಬೆಣ್ಣೆನ ದೋಸೆ ಪೂರ್ತಿ ಸ್ಪ್ರೆಡ್ ಮಾಡಿಕೊಂಡು ಅದರ ನಂತರ ದೋಸೆನ ಮಧ್ಯದಿಂದ ತೊಗೊಂಡು ತಿಂತಾ ಇದ್ರೆ ತುಂಬಾನೇ ಚೆನ್ನಾಗಿತ್ತು. ಇನ್ನು ದೋಸೆ ಟೆಕ್ಸ್ಚರ್ ವೈಸ್ ಬಂದರೆ ಸ್ವಲ್ಪ ಸಾಫ್ಟು, ಸ್ವಲ್ಪ ಕ್ರಿಸ್ಪಿ ಇರುತ್ತೆ. ಆ್ಯಂಡ್ ಆಲೂಗಡ್ಡೆ ಪಲ್ಯ ಪರ್ಫೆಕ್ಟಾಗಿ ಕುಕ್ ಆಗಿತ್ತು. ತಿನ್ನೋದಕ್ಕಂತೂ ಮಜವಾಗಿತ್ತು ದೋಸೆನ. ಅದ್ರ ಜೊತೆಗೆ ನಮ್ಮ ಭೀಮಸೇನ ನಳಮಹಾರಾಜ್ ಅವರು ಚಟ್ನಿ ಜೊತೆ ಹತ್ಕೊಂಡು ಟ್ರೈ ಮಾಡಿದ್ರು. ಚಟ್ನಿ ಅಂತೂ ನಿಜವಾಗ್ಲೂ ಇಲ್ಲಿನ ಹೈಲೈಟ್ ಅಂತಲೇ ಹೇಳ್ತೀನಿ. ತುಂಬಾ ಅದ್ಭುತವಾಗಿತ್ತು. ಅವ್ರ ಎಕ್ಸ್ಪ್ರೆಷನ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿನ ಚಟ್ನಿ ಯಾವ ದೋಸೆ ಬೇಡ, ಯಾವ ಇಡ್ಲಿ ಬೇಡ, ಸುಮ್ಮನೆ ಸ್ಪೂನ್ ತೊಗೊಂಡು ಹಂಗೆ ತಿಂತಾ ಇರ್ಬೋದು. ಅಷ್ಟು ಚೆನ್ನಾಗಿತ್ತು ಗುರು. ನೋಡಿದ್ರಲ್ಲ, ಅಮ್ಮಣ್ಣಿ ಹೋಟ್ಲಲ್ಲಿ ಸೂಪರ್ ಆಗಿರೋಂಥ ಒಂದು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಹೆಡ್ ಸ್ಟಾರ್ಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀನಿ. ಬೆಣ್ಣೆ ಮಸಾಲೆ ದೋಸೆ ತಿಂದ್ವಿ. 60 ರೂಪಾಯಿ ಖರ್ಚಾಯ್ತಿಲ್ಲಿ. ಇದರ ಲೊಕೇಶನ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಬೆಳಗ್ಗೆ 7:30-8 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 7:30-8 ಗಂಟೆ ತನಕ ಇಲ್ಲಿ ದೋಸೆ ಸಿಗ್ತಾ ಇರುತ್ತೆ. ಡೆಫಿನೆಟ್ಲಿ ಮಿಸ್ ಮಾಡದೆ ಟ್ರೈ ಮಾಡಿ. ಈಗ ನಾವು ಇಲ್ಲಿಂದ ನೆಕ್ಸ್ಟ್ ಪಿಟ್ ಸ್ಟಾಪ್ ಎಲ್ಲಿಗೆ ಹೋಗ್ತೀವಿ, ಅಲ್ಲೇನೇನು ತಿಂತೀವಿ ಎಲ್ಲ ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ. ಇವತ್ತಿನ 2ನೇ ಪಿಟ್ ಸ್ಟಾಪ್ ಆಗಿ ನಾವು ಎಲ್ಲಿಗೆ ಬಂದಿದ್ದೀವಿ ನೋಡಿದ್ರೆ AECS ಲೇಔಟಲ್ಲಿರುವಂಥ ಆಶಾ ಟಿಫನ್ಸ್. ಈ ಜಾಗದ ಬಗ್ಗೆ ಹೇಳ್ಬೇಕಾದ್ರೆ ಕ್ರೌಡ್ಸ್ ಫೇವರೇಟ್ ಅಂದರೆ ತಪ್ಪಂತೂ ಆಗೋದಿಲ್ಲ. ಆ್ಯಂಡ್ ಇಲ್ಲಿ ಸಿಗೋಂಥ ಬ್ರೇಕ್ಫಾಸ್ಟ್ ಎಲ್ಲ ತುಂಬಾ ಪಾಕೆಟ್ ಫ್ರೆಂಡ್ಲಿ ಪ್ರೈಸಸ್ ಇರುತ್ತೆ. ನಾವು ಇಲ್ಲೇನು ಟ್ರೈ ಮಾಡ್ತೀನಿ ತೋರಿಸ್ಕೊಡ್ತೀವಿ ಬನ್ನಿ. ಆಶಾ ಟಿಫನ್ಸ್ ಈ ಈಟರಿ ಬಗ್ಗೆ ನೋಡಿದ್ರೆ ಬೆಂಗಳೂರಲ್ಲಿ 2 ಔಟ್ಲೆಟ್ ಇದೆ. ಒಂದು HSR ಲೇಔಟಲ್ಲಿ ಇದೆ, ಇನ್ನೊಂದು AECS ಲೇಔಟಲ್ಲಿ. ನಾವು ಬಂದಿದ್ದು AECS ಲೇಔಟಲ್ಲಿ. ಆ್ಯಂಡ್ ಇಲ್ಲಿ ಸಿಗುವಂಥ ಡಿಶಸ್ ಎಲ್ಲ ಸುಮಾರು ಪಾಕೆಟ್ ಫ್ರೆಂಡ್ಲಿ ಪ್ರೈಸಸ್ ಅಲ್ಲಿ ಇರುತ್ತೆ. ಇವರು ಫುಡ್ ಫುಲ್ ಡೇ ಸರ್ವ್ ಮಾಡ್ತಾರೆ. ಮಧ್ಯದಲ್ಲಿ ಒಂದು 3/4 ಗಂಟೆ ಮಾತ್ರ ಬ್ರೇಕ್ ಇರುತ್ತೆ. ಒಂದು ಸಿಂಗಲ್ ಇಡ್ಲಿ, ಒಂದು ಸಿಂಗಲ್ ವಡೆ ಅಷ್ಟು. ಎಷ್ಟು? 40. ಸೊ ಒಂದು ಸಿಂಗಲ್ ಇಡ್ಲಿ ಮತ್ತು ಒಂದು ಸಿಂಗಲ್ ವಡೆ ನೋಡಿದ್ರೆ ಟೋಟಲ್ ಪ್ರೈಸ್ 40 ರೂಪೀಸ್ ಆಗಿದೆ. ಫಸ್ಟು ಇಲ್ಲಿ ಕೌಂಟ್ರಲ್ಲಿ ಇಡ್ಲಿನ ಇಸ್ಕೊಂಡು. ಇವರ ಕಿಚನ್ ಅಂತೂ ಸಿಕ್ಕಾಪಟ್ಟೆ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಮಸ್ಟ್ ಟ್ರೈ ಡಿಶಸ್ ಯಾವುದಾದಪ್ಪ ನೋಡ್ರೆ ಇಡ್ಲಿ, ಉದ್ದಿನ ವಡೆ, ಮಸಾಲೆ ದೋಸೆ, ಖಾರ ಬಾತು ಮತ್ತು ಕೇಸರಿ ಬಾತ್ ಅಂತೂ ಮಿಸ್ ಮಾಡಂಗೇ ಇಲ್ಲ. ಒಂದು ಸಿಂಗಲ್ ಇಡ್ಲಿ, ಒಂದು ಸಿಂಗಲ್ ಉದ್ದಿನ ವಡೆ ತೊಗೊಂಡಿದ್ವಿ. ಮೇಲ್ಗಡೆ ಚಟ್ನಿ ಡಿಪ್ ಮಾಡಿದ್ದಾರೆ. ಸೊ ಟ್ರೈ ಮಾಡೋಣ ಬನ್ನಿ. ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಬರೀ ಚಟ್ನಿ ಡಿಪ್ ಮಾತ್ರ ಅಲ್ಲ, ಸಾಂಬಾರ್ ಡಿಪ್ ಕೂಡ ಸಿಗುತ್ತೆ. ನಮ್ಗೆ ಯಾವ್ದು ಬೇಕೋ ನಾವು ಚೂಸ್ ಮಾಡ್ಕೋಬೋದು. ಬಾಯಲ್ಲಿ ಕರಗೋಯ್ತು ಗುರು, ಸೂಪರ್ ಆಗಿದೆ. ಇನ್ನು ಉದ್ದಿನ ವಡೆ ವಿಚಾರಕ್ಕೆ ಬಂದರೆ ಮೇಲ್ಗಡೆ ಕ್ರಿಸ್ಪಿ ಟೆಕ್ಸ್ಚರ್ ಇರಲಿಲ್ಲ, ಬಟ್ ಒಳಗಡೆ ಪರ್ಫೆಕ್ಟ್ ಆಗಿ ಬಂದಿತ್ತು. ಚಟ್ನಿ ಜೊತೆ ನಂಚ್ಕೊಂಡು ತಿನ್ಬೇಕಾದ್ರೆ ಓಕೆ ಚೆನ್ನಾಗೇ ಇತ್ತು. ಇನ್ನು ಸ್ವಲ್ಪ ಕ್ರಿಸ್ಪಿ ಟೆಕ್ಸ್ಚರ್ ಇದ್ರೆ ಮಜವಾಗಿರೋದು ತಿನ್ನೋದಕ್ಕೆ. ಆದರೆ ಇಲ್ಲಿನ ಇಡ್ಲಿ ಮತ್ತು ಮಸಾಲೆ ದೋಸೆ ಅಂತೂ ಮಿಸ್ ಮಾಡಂಗೆ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ ಗುರು. ನೋಡಿದ್ರಲ್ಲ, ಆಶಾ ಟಿಫನ್ಸಲ್ಲಿ ಚೆನ್ನಾಗಿರುವಂಥ ಒಂದು ಸಿಂಗಲ್ ಇಡ್ಲಿ ಮತ್ತು ಒಂದು ಸಿಂಗಲ್ ಉದ್ದಿನ ವಡೆ ತಿಂದ್ವಿ. ಇಲ್ಲಿ ನಮಗೆ 40 ರೂಪಾಯಿ ಖರ್ಚಾಯಿತು. ಟೋಟಲ್ ಆಗಿ ಇವಾಗ ತನಕ ಬೆಳಗಿಂದ 100 ರೂಪಾಯಿ ಖರ್ಚಾಗಿದೆ. 2 ಪಿಟ್ ಸ್ಟಾಪ್ ಟ್ರೈ ಮಾಡಿದ್ದೀವಿ. ಈಗ ಸ್ವಲ್ಪ ಬ್ರೇಕ್ ತೊಗೊಂಡು ಒಂದು 4 to 5 hours ಬಿಟ್ಟು ಸಂಜೆ ಸ್ನ್ಯಾಕ್ಸ್ ತೋರಿಸ್ಕೊಡ್ತೀನಿ. ಅದು ಯಾವುದು ಏನು ತೋರಿಸ್ಕೊಡ್ತೀನಿ, ವೆಯ್ಟ್ ಮಾಡಿ.
ಇವತ್ತಿನ ಮೂರನೇ ಪಿಟ್ ಸ್ಟಾಪ್ ಆಗಿ ನಾವು ಎಲ್ಲಿಗೆ ಬಂದಿದ್ದೀವಿ ನೋಡ್ರಿ ACS ಲೇಔಟಲ್ಲಿ ಇರುವಂಥ ಒಂದು ಸ್ನ್ಯಾಕ್ಸ್ ಅಂಗಡಿ. ಈ ಅಂಗಡಿಯ ಇತಿಹಾಸ ನೋಡ್ರೆ ಸುಮಾರು ಒಂದು 20 ವರ್ಷಗಳಿಂದ ನಡ್ಸ್ಕೊಂಡು ಬರ್ತಿದ್ದಾರೆ. ಇಲ್ಲಿನ ಸ್ನ್ಯಾಕ್ಸು ಈ ಲೋಕ್ಲೇಟ್ಸ್ ಸಿಕ್ಕಾಬಟ್ಟೆ ಫೇವ್ರೇಟು. ಯಾವ ಜಾಗ ಏನು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಗೌರಿ ಗಜಾನನ್ ಸ್ವೀಟ್ಸ್ ಈ ಜಾಗದ ಬಗ್ಗೆ ನೋಡಿದ್ರೆ ಸುಮಾರು 15ರಿಂದ 20 ವರ್ಷ ಇತಿಹಾಸ ಇರುವಂಥ ಜಾಗ. ಅಂಡ್ ಇಲ್ಲಿ ಸಿಗುವಂಥ ಸುಮಾರು ರೀತಿಯಾದ ಸ್ವೀಟ್ಸು ಜನಕ್ಕೆ ಸಿಕ್ಕಾಬಟ್ಟೆ ಫೇವ್ರೇಟ್ ಆಗಿ ಮೂಡ್ ಬಂದಿದೆ. ಅಂಡ್ ಅಷ್ಟೇ ಅಲ್ಲದೆ ಇಲ್ಲಿ ಸಿಗುವಂಥ ಸ್ನ್ಯಾಕ್ಸ್ ಸಮೋಸ ಆಗಿರ್ಬೋದು, ಆಲೂ ಬೋಂಡ ಆಗಿರ್ಬೋದು, ಕಚೋರಿ ಆಗಿರ್ಬೋದು ಎಲ್ಲಾನು ತುಂಬಾನೇ ಚೆನ್ನಾಗಿರುತ್ತೆ. ಜಿಲೇಬಿ 1 ಪ್ಲೇಟ್ ಸಮೋಸ ಎಷ್ಟು ಸರ್? 60. 1 ಪ್ಲೇಟ್ ಜಿಲೇಬಿಗೆ ಎಷ್ಟು ಪೀಸಸ್ ಬರುತ್ತೆ? 4 ಪೀಸ್. ಮತ್ತು ಸಮೋಸ ಸಿಂಗಲ್ ಬರುತ್ತಾ? ಓಕೆ, ಒಂದೊಂದು ಕೊಡಿ. ನಾನು ವೈಟ್ಫೀಲ್ಡಲ್ಲಿ ಕೆಲಸ ಮಾಡುವಾಗ ಈ ಜಾಗಕ್ಕೆ ಬಂದು ಸುಮಾರು ಸತಿ ತಿಂದಿದ್ದೀನಿ. ಇಲ್ಲಿ ಸಿಗುವಂಥ ಸಮೋಸ ಅಂತೂ ಸಿಕ್ಕಾಬಟ್ಟೆ ಫಾಸ್ಟ್ ಸೆಲ್ಲಿಂಗ್ ಅಂದರೆ ತಪ್ಪಂತ ಹೋದಿಲ್ಲ. ಮಧ್ಯಾಹ್ನ 1 ಗಂಟೆಗೆ ಶುರು ಮಾಡ್ತಾರೆ, ರಾತ್ರಿ 10:30 11 ಗಂಟೆ ತನಕ ಸರ್ವ್ ಮಾಡ್ತಾನೆ ಇರ್ತಾರೆ. ಪ್ರತಿ 10 ನಿಮಿಷಕ್ಕೂ ಇಲ್ಲಿ ಸಮೋಸ ರೆಡಿ ಆಗ್ತಾನೆ ಇರುತ್ತೆ. ಸಮೋಸ ಒಳಗಡೆ ಹಾಕಿರ್ತಕ್ಕಂಥ ಆಲೂಗಡ್ಡೆ ಸ್ಟಫಿಂಗ್ ಅಂತೂ ಹೆವಿಯಾಗಿರುತ್ತೆ. ಅಂಡ್ ಅದರ್ ಸೈಡ್ ನೋಡಿದ್ರೆ ಇವರ ಜಿಲೇಬಿ ಲೋಕ್ಲೇಟ್ಸ್ ಮಧ್ಯೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅಂದರೆ ತಪ್ಪಂತ ಹೋದಿಲ್ಲ. 10 ಮಿನಿಟ್ಸ್ಗೂ ಇಲ್ಲಿ ಬಿಸಿಯಾದ ಜಿಲೇಬಿ ಸರ್ವ್ ಮಾಡ್ತಾನೆ ಇರ್ತಾರೆ. ಅಂಡ್ ಕಸ್ಟಮರ್ಸ್ ಬರ್ತಾನೆ ಇರ್ತಾರೆ. ಇದರ ಬೆಲೆ ನೋಡಿದ್ರೆ 1 ಪ್ಲೇಟ್ಗೆ 35 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಂಡ್ 4 ಪೀಸ್ ಕೊಡ್ತಾರೆ. 1 ಪೀಸ್ಗೆ ಆಲ್ಮೋಸ್ಟ್ 9 ರೂಪಾಯಿ ಚಾರ್ಜಸ್ ಆಗುತ್ತೆ. ಅಂಡ್ ಸಮೋಸ ಆಲ್ರೆಡಿ ಹೇಳಿದಂಗೆ 1 ಪೀಸ್ಗೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮೇಲ್ಗಡೆ ಮತ್ತೆ ಸ್ವೀಟು ಮತ್ತೆ ಖಾರ ಚಟ್ನಿ ಹಾಕೊಡ್ತಾರೆ. ಸೊ ನೋಡಿದ್ರೆ 1 ಪ್ಲೇಟ್ ಸಮೋಸ ಹಾಗೂ 1 ಪ್ಲೇಟ್ ಜಿಲೇಬಿ ತೊಗೊಂಡಿದ್ವಿ. ನೋಡೋದಕ್ಕಂತೂ ಎರಡು ಬಹಳನೇ ಚೆನ್ನಾಗಿ ಕಾಣಿಸ್ತಿದೆ. ಟೇಸ್ಟ್ ವೈಸ್ ಹೇಗಿದೆ ನೋಡೋಣ ಬನ್ನಿ. ಮೊದಲಿಗೆ ನಾವು ಸಿಹಿ ಪದಾರ್ಥದಿಂದ ಶುರು ಮಾಡೋಣ ಅಂತ ಜಿಲೇಬಿ ಟ್ರೈ ಮಾಡೋಣ ನೋಡ್ತಾ ಇದ್ವಿ. ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿ ಸಖತ್ತಾಗಿ ಕಾಣ್ತಿದೆ ಜಿಲೇಬಿ. ಟ್ರೈ ಮಾಡೋಣ. ಜಿಲೇಬಿ ಅಂತೂ ಕ್ರಂಚಿ ಟೆಕ್ಸ್ಚರು, ಹಾಗೆ ತಿಂತಾ ಇದ್ರೆ ಜ್ಯೂಸಿಯಾಗಿ ಸೂಪರ್ ಆಗಿತ್ತು. ಮಸ್ಟ್ ಟ್ರೈ ಅಂತಾನೆ ಹೇಳ್ತೀನಿ. ಇನ್ನು ಸಮೋಸ ವಿಚಾರಕ್ಕೆ ಬಂದ್ರೆ ಕ್ರಂಚಿ ಟೆಕ್ಸ್ಚರು, ಒಳಗಡೆ ಆಲೂಗಡ್ಡೆ ಸ್ಟಫಿಂಗ್ ಅಂತೂ ಹೆವಿ ಆಗಿರುತ್ತೆ. ಮೇಲ್ಗಡೆ ಚಟ್ನಿ ಅಂತೂ ಬಹಳ ಒಳ್ಳೆ ಕಾಂಬಿನೇಷನು. ನೋಡಿದ್ರಲ್ಲ, ಗೌರಿ ಗಜಾನಂದಲ್ಲಿ ಸೂಪರ್ ಆಗಿರುವಂಥ ಒಂದು ಜಿಲೇಬಿ ಹಾಗೂ ಸಮೋಸ ತಿಂದ್ವಿ. ಇಲ್ಲಿ ಖರ್ಚಾಗಿದ್ದು ನಮಗೆ 60 ರೂಪಾಯಿ ಅಷ್ಟೇ. ಲಾಸ್ಟ್ ಆ್ಯಂಡ್ ಫೈನಲ್ ಪಿಟ್ ಸ್ಟಾಪ್ ಎಲ್ಲಿಗೆ ಹೋಗ್ತಾ ಇದೀವಿ, ಏನು ತಿಂತೀವಿ ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ. ಇವತ್ತಿನ ಲಾಸ್ಟ್ ಆ್ಯಂಡ್ ಫೈನಲ್ ಪಿಟ್ ಸ್ಟಾಪ್ ಆಗಿ ನಾವು ಎಲ್ಲಿ ಬಂದಿದ್ದೀವಿ ನೋಡ್ರಿ ACS ಲೇಔಟಲ್ಲಿ ರೀಸೆಂಟಾಗಿ ಓಪನ್ ಮಾಡಿ ಸ್ವಲ್ಪ ಸದ್ದು ಮಾಡಿರ್ತಕ್ಕಂಥ ಒಂದು ಜಾಗಕ್ಕೆ. ಈ ಜಾಗದ ಹೆಸರು ನೋಡ್ರೆ ಟುನ್ ಪಡ್ಡು ಸೆಂಟರ್ ಅಂತ. ಛೋಟಾ ಭೀಮಲ್ಲಿ ಟುನ್ ಆಂಟಿ ಲಡ್ಡು ಮಾಡ್ತಿದ್ರು, ಬಟ್ ಈ ಆಂಟಿ ಪಡ್ಡು ಮಾಡಿ ಎಲ್ರಿಗೂ ಸರ್ವ್ ಮಾಡ್ತಾರೆ. ಟುನ್ ಪಡ್ಡು ಸೆಂಟರ್ ACS ಲೇಔಟಲ್ಲಿ ಸ್ಟ್ರೀಟ್ ಫುಡ್ ಕಾರ್ಟ್ ಆಗಿ ಹೆಸರು ಮಾಡಿರ್ತಕ್ಕಂಥ ಈ ಜಾಗದಲ್ಲಿ ಪಡ್ಡು ಸಿಕ್ಕಾಬಟ್ಟೆ ಲೋಕ್ಲೇಟ್ಸ್ ಮಧ್ಯೆ ಫೇವರೇಟ್ ಆಗ್ತಾ ಬರ್ತಾ ಇದೆ. ಅಂಡ್ ನಾವು ಇಲ್ಲಿ ಸುಮಾರು ಸತಿ ಟ್ರೈ ಮಾಡಿದ್ಮೇಲೆ ತುಂಬಾನೇ ಚೆನ್ನಾಗಿತ್ತು ಅಂತ ಈ ಜಾಗನ ಕವರ್ ಮಾಡ್ತಾ ಇದೀವಿ. ನಾವು ಆರ್ಡರ್ ಮಾಡಿದ್ಮೇಲೆ ಅಲ್ಲಿಗಲ್ಲಿಗೆ ಪಡ್ಡುನ ನೀಟಾಗಿ 2 ಕಡೆ ರೋಸ್ಟ್ ಮಾಡಿ ಪ್ಲೇಟ್ಗೆ ಹಾಕೊಡ್ತಾರೆ. 1 ಪ್ಲೇಟ್ಗೆ 35 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಂಡ್ 6 ಪಡ್ಡು ಇರುತ್ತೆ 1 ಪ್ಲೇಟ್ ಅಲ್ಲಿ. ಅಂಡ್ ಇವರ ಟೈಮಿಂಗ್ಸ್ ವಿಚಾರಕ್ಕೆ ಬಂದ್ರೆ ಸಂಜೆ 5:30 6 ಗಂಟೆಗೆ ಶುರು ಮಾಡಿ ರಾತ್ರಿ 10:10 ತನಕ ಮಾಡ್ಕೊಂಡ್ ಬರ್ತಾರೆ. 1 ಪ್ಲೇಟ್ ಪಡ್ಡು ತಗೊಂಡಿದ್ವಿ. 1 ಪ್ಲೇಟಲ್ಲಿ 6 ಪಡ್ಡು ಕೊಟ್ಟಿದ್ದಾರೆ. ಹಾಗೆ 2 ರೀತಿಯಾದ ಚಟ್ನಿ ಸರ್ವ್ ಮಾಡಿದ್ದಾರೆ. ಬಿಸಿಯಾಗಿದೆ. ಟ್ರೈ ಮಾಡ್ಬಿಟ್ಟು ಹೇಗಿದೆ ನೋಡೋಣ ಬನ್ನಿ. ಪಡ್ಡು ನೋಡೋದಕ್ಕೆ ಏನೋ ಅಪೀಲಿಂಗ್ ಆಗಿ ಕಾಣಿಸದೇ ಇರ್ಬೋದು, ಬಟ್ ಟೇಸ್ಟ್ ವೈಸ್ ಅಂತೂ ಸಿಕ್ಕಾಬಟ್ಟೆ ಸ್ಯಾಟಿಸ್ಫೈಂಗ್ ಆಗಿತ್ತು. ಒಳಗಡೆ ಪರ್ಫೆಕ್ಟ್ ಆಗಿ ಬಂದಿತ್ತು. ಅಂಡ್ ಸ್ವಲ್ಪ ಕ್ರಿಸ್ಪಿ ಟೆಕ್ಸ್ಚರ್ ಬರ್ತಾ ಇರುತ್ತೆ. ಅಂಡ್ ಚಟ್ನಿ ಅಂತೂ ಇಲ್ಲಿನ ಹೈಲೈಟ್ ಅಂತಾನೆ ಹೇಳ್ತೀನಿ. ತುಂಬಾನೇ ಅದ್ಭುತವಾಗಿತ್ತು. ಪಡ್ಡುಲಿ ಚೆನ್ನಾಗಿರುವಂಥ ಪಡ್ಡು, ಅದಕ್ಕೆ ಹೈಲೈಟ್ ಆಗಿದ್ದೇನೆ. ಕೊಟ್ಟಿರ್ತಕ್ಕಂಥ ಟೊಮೆಟೊ ಚಟ್ನಿ ಸ್ವಲ್ಪ ಹುಳಿ ಬರುತ್ತೆ, ಸಗದಾಗಿದೆ ತಿನ್ನೋದಕ್ಕೆ. ಈಗ ಇಲ್ಲಿ ನಮ್ಗೆ ಖರ್ಚಾಗಿದೆ 35 ರೂಪಾಯಿ. ಟೋಟಲ್ ಆಗಿ ಇವತ್ತು 4 ಜಾಗ ಕವರ್ ಮಾಡಿದ್ದೀವಿ. ಅಂಡ್ ನಮಗೆ ಟೋಟಲ್ ಆಗಿ ಖರ್ಚಾಗಿರೋದು 195 ರೂಪಾಯಿ. ನಮ್ಮ ಹತ್ರ ಇನ್ನು 5 ರೂಪಾಯಿ ಉಳ್ಕೊಂಡಿದೆ. ಈ ಥರ ವೀಡಿಯೋಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇನ್ನೊಂದು ಇದೇ ಥರ ವೀಡಿಯೋ ಸಿಗೋಣ. ಅಂಟಿಲ್ ದೆನ್ ಸಿ ಯು ಟೇಕ್ ಕೇರ್. ಬಾಯ್.